ಫೈನಲಿ ಎಲ್ಲರೂ ಇವಾಗ ಕೇದಾರ್ನಾಥ್ನ ಟ್ರೆಕ್ಕಿಂಗ್ ಮುಗಿಸಿ ಇವಾಗ ಬದ್ರಿನಾಥ್ ಕಡೆಗೆ ಪಯಣ ಎಲ್ಲ ಮುಗಿಸಿ ಸುಸ್ತಾಗೋರೆ. ಇವಾಗ ಡೈರೆಕ್ಟು ಬದ್ರಿನಾಥ್ಗೆ ಅದರ ವೆಹಿಕಲ್ ಮಾಡ್ಕೊಂಡು ಹೋಗಬೇಕು. ಹಾಗೆ ನಾವು ಕೇದಾರ್ನಾಥ್ನ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಇವತ್ತೊಂದು ದಿನ ಇಲ್ಲೇ ಹಾಲ್ಟ್ ಆಗಿ ರೆಸ್ಟ್ ಬೇಕಲ್ಲ. ಅದರಿಂದ ನಾವು ಇಲ್ಲೇ ಸೀತಾಪುರ ಅಂತ ಇದೆ, ಸೀತಾಪುರಲ್ಲಿ ಅಲ್ಲಿಂದ ಬದ್ರಿನಾಥ್ಗೆ ಹೋಗೋಕ್ಕೆ ಬಸ್ಸೆಲ್ಲ ಅಲ್ಲೇ ಇರೋದು. ಅದರಿಂದ ನಾವು ಸೀತಾಪುರಲ್ಲೇ ಹಾಲ್ಟಾಗಿ ಅದ್ರ ನಾಳೆ ಬೆಳಗ್ಗೆ ಬಸ್ ಇದೆ 8 ಗಂಟೆ, ಆಲ್ಮೋಸ್ಟ್ ಬೆಳಗಿನ ಜಾವ 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಬದ್ರಿನಾಥ್ಗೆ ಹೋಗುವಂಥ ಬಸ್ಗಳು. ಅದಕ್ಕೋಸ್ಕರ ನಾವು ಇಲ್ಲೇ ಹಾಲ್ಟಾಗಿ ಹೋಗ್ತೀವಿ. ಹಾಗೆ ನಮಗೆ ಯಾವುದೇ ಕಾರಣಕ್ಕೂ ಸೋನ್ಪ್ರಯಾಗಲ್ಲಿ ನಮಗೆ ಬದ್ರಿನಾಥ್ಗೆ ಹೋಗೋಕ್ಕೆ ಬಸ್ ಅವೈಲೇಬಲ್ ಇರೋಲ್ಲ. ಯಾಕಂದರೆ ಅಲ್ಲಿಗೆ ಬಸ್ಗಳನ್ನ ಅಲೌಡೇ ಮಾಡಲ್ಲ, ಬರೀ ಜೀಪ್ಗಳೇ ಇರ್ತವೆ. ಜೀಪ್ಗಳನ್ನ ಕೇಳಿದ್ರೆ ಅಮೌಂಟ್ ಅಂತೂ ಹೆವಿ ಜಾಸ್ತಿ. ಆದ್ದರಿಂದ ನಾವು ಸೀತಾಪುರಕ್ಕೆ ಬಂದು ಸೀತಾಪುರಲ್ಲಿ ಬಸ್ಗಳು ಇವೆ, ಆಲ್ಮೋಸ್ಟ್ ಎಲ್ಲ ಥರದ್ದು ಸಿಗುತ್ತೆ. ಅದಕ್ಕೋಸ್ಕರ ನಾವು ಬಸ್ಸಲ್ಲಿ ಪರ್ ಪರ್ಸನ್ 650 ಆಗುತ್ತೆ. ಅದಕ್ಕೋಸ್ಕರ ಲೋ ಕಾಸ್ಟ್ ಅಂದ್ಬಿಟ್ಟು ಇದರಲ್ಲೇ ಹೋಗ್ತಾ ಇದೀವಿ ಎಲ್ಲರೂ. ಕೇದಾರ್ನಾಥ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಇವಾಗ ಬದ್ರಿನಾಥ್ಗೆ ಹೋಗ್ತಾ ಇದ್ದೀವಿ. ಆಗ 70 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಅಷ್ಟೇ. ಆದ್ರೂ ಫುಲ್ಲು ಎಷ್ಟು ಅಲ್ಲಾಡ್ತಿದೆ ಬಸ್ಸು, ನಿದ್ದೆ ಮಾಡೋಕ್ಕೆ ಐತಲ್ಲ. ಅತ್ತಾಗಿಂದ ಅತ್ತಾಗಿ ಹೆಂಗೆ ಓಡಾಡ್ತಾ ಇದೀವಿ ಅಂದ್ರೆ ಇಲ್ಲಿ. ಅದು ಅಲ್ಲದೆ ಲಾಸ್ಟಲ್ಲಿ ಕುತ್ಕೊಬಿಟ್ಟಿದ್ದೀವಿ. ಲಾಸ್ಟಲ್ಲಿ ಕುತ್ಕೊಬಿಟ್ಟು ಆ ಕಡೆಯಿಂದ ಇತ್ತಾಗಿ ಅಯ್ಯೋ ಕೇಳ್ಬೇಕಾ ನಮ್ಮ ಪರದಾಟನ. ಇಲ್ಲಿವರೆಗೂ ಕಾರ್ ಮಾಡ್ಕೊಂಡು ಇದ್ ಮಾಡ್ತಿದ್ದೋ, ಇವಾಗ ಕಾರ್ ಇಲ್ಲ. ಆರಾಮಾಗಿ ಬಸ್ಸಲ್ಲಿ ಹೋಗೋದ ಅಂದ್ಬಿಟ್ಟು ಬಸ್ನ ಡಿಸೈಡ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದೀವಿ. ಇವಾಗ ಪೂರ್ತಿ ಇಲ್ಲಿ ಎಲ್ಲ ಬಸ್ಸಲ್ಲೆಲ್ಲ ಹಿಂಗೆ ಕುತ್ಕೊಬಿಟ್ಟಿದ್ದಾರೆ. ಇಲ್ಲಿ ನೋಡಿಲಿ ಎಲ್ಲಾರು ಹೆಂಗ್ ಕುತ್ಕೊಬಿಟ್ಟವ್ರ, ಎಲ್ಲಾರು ಪಾಪ ಮಂಕಾಗ್ಬಿಟ್ಟವ್ರ. ಅದಾಗಿ ಅಲ್ಲಿ ದೇವಸ್ಥಾನ ಹತ್ರ ಹೋದಾಗ ಫುಲ್ ಜೋಶ್ ಬರ್ತದೆ. ಇನ್ನ ಫ್ರೆಶ್ ಅಪ್ ಆಗಿ ಬರ ಕರೆಕ್ಟ್ ಆಗಿ. ಅದಕ್ಕೆ ಹಿಂಗೆ ಬದ್ರಿನಾಥ್ಗೆ ಹೋಗ್ತಾ ಇದೀವಿ. ಹಾಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅದಕ್ಕೋಸ್ಕರ ಎಲ್ಲ ಕಡೆ ಇಳ್ದಿದ್ದೀವಿ. ಹಾಗೆ ಒಂದು ಸ್ವಲ್ಪ ವ್ಯೂ ನೋಡಬೇಕು ಅಂದ್ಬಿಟ್ಟು ನಾನು ಗಾಡಿ ಟಾಪ್ ಮೇಲೆ ಎತ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋಣ. ಕಡಲನು ಕಾಣ ಹೊರಟಿರೋ ಕೊರಗೋ ಮುಗಿಲೇ. ಫುಲ್ಲು ಟ್ರಾಫಿಕ್ ಆಗಿ ಅಲ್ಲೆಲ್ಲ ನಿಂತ್ಕೊಬಿಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಹೋಗ್ಬೇಕು. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ನೋಡೋಣ. ಏನು ಟ್ರಾಫಿಕ್ಕು, ಫುಲ್ಲು ಲ್ಯಾಂಡ್ ಸೈಡ್ ಆಗಿರೋದ್ರಿಂದ ರೋಡೆಲ್ಲ ಚಿಕ್ಕಕ್ಕಿದೆ. ಆದ್ದರಿಂದ ಫುಲ್ಲು ಗಾಡಿಗಳೆಲ್ಲ ಹೋಗೋಕ್ಕಾಗಲ್ಲ. ಆದ್ದರಿಂದ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗಿನ ಜಾವ ನಾವು 7:15 ಹೊರಟಿದ್ದವರು. ಇವಾಗ ಮ್ಯಾಕ್ಸಿಮಮ್ 10 ಅವರ್ ಆಗಿದೆ. 10 ಅವರಿಂದ ನಾವು ಬರೀ ಇಲ್ಲೇ ಇದ್ದೀವಿ. ಇನ್ನು 40 ಕಿಲೋಮೀಟ್ರ್ ಇದೆ. ಇನ್ನು 40 ಕಿಲೋಮೀಟ್ರಿಗೆ ಇನ್ನು ನಾವು 1.5 ಅವರ್ ಬೇಕು. ಇನ್ನು ಟ್ರಾಫಿಕ್ ಜಾಮಲ್ಲಿ ಇನ್ನೂ ಗಾಡಿ ನಿಲ್ಸ್ಕೊಂಡಿದ್ದೀವಿ. ಎಲ್ಲರೂ ಇಲ್ಲಿ ಮಲ್ಕೊಬಿಟ್ಟಿದ್ದೀವಿ. ಇಲ್ಲೇ ಇನ್ನೂ ಹೋಗೋ ಗಂಟ ನೈಟ್ ಆಗುತ್ತೆ. ಒಂದೊಂದೇ ಫೋಟೋ ಬದಕೊಳ್ಳೋದು. ಬನ್ನಿ ಕಡೆ ಹೋಗೋಣ. ಹೆಂಗಿದೆ ನೋಡೋಣ ವ್ಯೂನ. ಟ್ರಾಫಿಕ್ ಫುಲ್ಲು ಜಾಮ್ ಆಗಿ ಗಾಡಿಗಳೆಲ್ಲ ಫುಲ್ಲು ಹಿಂದೆ ನಿಂತ್ಕೊಂಡವೆ. ಹಿಂದೆ ವ್ಯೂ ಮಾತ್ರ ಅಲ್ಟಿಯಾಗಿ ಕಾಣಿಸ್ತೈತೆ. ಹಿಂದೆ ಮಾತ್ರ ವ್ಯೂ. ನಮ್ಮ ಗಾಡಿ ಎಲ್ಲ ಪಾರ್ಕಿಂಗ್ ಆಗ್ಬಿಟ್ಟು ನಿಂತ್ಕೊಬಿಟ್ಟಿವೆ. ಹಿಂದೆ ಇನ್ನು ಸುಮಾರು ಜನ ನಿಂತವ್ರೆ. ಹಿಂದೆ ವ್ಯೂ ಅಲ್ಟಿಯಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ರೋಡೆಲ್ಲ ಚಿಕ್ಕಕ್ಕೆ ಇದೆ. ಒಂದೊಂದೇ ಗಾಡಿ ಹೋಗೋಕ್ಕಾಗೋದು, ಅಷ್ಟೇ ಸ್ಪೇಸ್ ಇರೋದು ಆಲ್ಮೋಸ್ಟ್.
ನೋಡಿ ರೋಡ್ ಇಷ್ಟೇ ಇರೋದು, ಇಷ್ಟೇ ಜಾಗ ಬರೋಕ್ಕಾಗೋದು ಇನ್ನು ಗಾಡಿಗಳು, ಇನ್ನು ಜಾಸ್ತಿ ಬರೋಕ್ಕೆ ಆಗಲ್ಲ. ಆದರೆ ಎಲ್ಲ ಬನ್ನಿ ಗಾರ್ಡನ್ ಸ್ವಲ್ಪ ಮೂವ್ ಆಗ್ತಿದೆ, ಹೋಗೋಣ ಇವಾಗ ಗಾಡಿ ಹತ್ತೋಣ ಇವಾಗ. ಫೈನಲಿ ನಾವು ಬದ್ರಿನಾಥಕ್ಕೆ ಬಂದು ಇಳಿದಿದ್ದೀವಿ. ಬೆಳಗ್ಗೆ ಹತ್ತಿದ್ದು ನಾವು 6:30 6:45, ಅವನು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ದು 7:30 ಅಂದ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಟೈಮು 8:15. ಮ್ಯಾಕ್ಸಿಮಮ್ಮು 12.5 ಗಂಟೆ ತಗೊಂಡಿರೋದು ಬದ್ರಿನಾಥಕ್ಕೆ ಬರೋಕ್ಕೆ. ಆದ್ರೂ ಎಷ್ಟೊಂದು ರೋಡು ಚಿಕ್ಕಕ್ಕಿದೆ ಅಂದರೆ ಅಪ್ಪ, ಫುಲ್ಲು ಎಷ್ಟು ಗಾಡಿ ಓಡ್ಸೋಂಗಂತೂ ಅಷ್ಟು ಧೈರ್ಯ ಇರಬೇಕು. ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗೈತೆ ಆ ಜಾಗದಲ್ಲಿ, ಪಕ್ಕದ ಏನು ಹೋಗೋದು ಅದ್ದೂರಿ. ಆದ್ರೂ ಹೋಗಕ್ಕೆ ಮಾತ್ರ ಬರ್ಬೇಕಾರಂತೂ ಖುಷಿಯಾಗಿ ಬನ್ನಿ. ಹಾಗೆ 12 ಅವರ್ಸು ಗಾಡೀಲಿ ಕೂತ್ಕೊಂಡು ಈ ಕುದುರೆ ಮೇಲೆ ಟಕ್ಕೋ ಅಂತ ಹೋಯ್ತಾರಲ್ಲ, ಆ ಥರ ಫೀಲ್ ಆಯ್ತಿತ್ತು. ರೋಡು ಹಂಗೆ ಐತೆ. ಹೇಳ್ಬೇಕು ಅಂದರೆ ಕೇದಾರ್ನಾಥ್ಗೆ ಬೇಗ ಹೋಗ್ಬಿಟ್ಟಿದ್ದೆ ನಾವು. ಮ್ಯಾಕ್ಸಿಮಮ್ ಒಂದು 9 ಅವರ್ಸ್ಗೆಲ್ಲ ಕೇದಾರ್ನಾಥಲ್ಲಿದ್ದು, ಅಲ್ಲೇ ಒಂದು ನಾಲ್ಟಾಗಿ ಬೆಳಗ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ನಾವು ಬೆಳಗ್ಗೆ ಹೊರಟು ನೈಟ್ ಬಂದು ಇದ್ದಾಗಿದ್ದೀವಿ. ತಿರ್ಗಾ ಇಲ್ಲಿ ನೈಟ್ ಸ್ಟೇ ಆಗಿ ಬೆಳಗ್ಗೆ ದೇವ್ರ ದರ್ಶನ ಮಾಡಿ ಆಮೇಲೆ ನಾವು ಹೊರಡ್ಬೇಕು. ತಿರ್ಗಾ ನೈಟು ರಿಷಿಕೇಶ್ಗೆ ಹೊರಡಬೇಕು. ಆದ್ರೂ ಎಲ್ಲರೂ ಮುಂದೆ ಹೋಯ್ತಾ ಇದ್ದೀವಿ. ಹೋಗಿ ರೂಮಲ್ಲಿ ಸ್ಟೇ ಆಗಿ ಮೊದಲು ಫ್ರೆಶ್ ಅಪ್ ಆಗಬೇಕು. ಆಲ್ಮೋಸ್ಟ್ ಯಾರೂ ಫ್ರೆಶ್ ಅಪ್ಪೇ ಆಗಿಲ್ಲ ಒಂದು ಸ್ವಲ್ಪ ಅಷ್ಟೊಂದು. ಆದರೂ ಚಳಿ, ಫುಲ್ ಚಳಿ ಇದೆ. ಏನು ಕೈಯೆಲ್ಲ ಫುಲ್ಲು ಕೋಲ್ಡು, ಫುಲ್ಲು ಕೈಯೆಲ್ಲ ಫ್ರೀಸ್ ಆಗೋಯ್ತಿದೆ ಅಷ್ಟು. ಎಲ್ಲ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ರೂಮ್ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕರ್ಕೊಂಡು ಹೋಯ್ತಾನೆ ಕೆಳಗಡೆಗೆ. ಎಲ್ಲಿ ಗುರು? ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ ಯಾರು ಗೊತ್ತು. ಹೋಗ್ಬೇಕಷ್ಟೆ. ಯಪ್ಪ, ಕೈ ಕಾಲು ನೋವು ಬಂದ್ಬಿಟ್ಟೈತೆ. ಎಲ್ಲ ಕಾಲುಗಳೇ ಹಿಡ್ಕೊಬಿಟ್ಟವೆ. ಕೇದಾರ್ನಾಥ್ ಹತ್ತು ಇಳಿದು ಯಪ್ಪ. ಫೈನಲಿ ನಾವು ಇವಾಗ ದೇವಸ್ಥಾನದ ಹತ್ರ ಬಂದಾಯಿತು. ಅದು ಏನು ಖುಷಿ ಅಂದರೆ ಗುರು, ಇಲ್ಲಿ ಕನ್ನಡದು ಬೋರ್ಡ್ ಕಾಣಿಸ್ಬಿಡ್ತಿದೆ, ಸೌತ್ ಇಂಡಿಯನ್ ಹೋಟೆಲ್ದು. ಅಲ್ಲಿ ಮುಂದೆ ಹೋಗಿ ಫೋಟೋ ತೆಗಿತೀನಿ. ಈಗ ಫೈನಲಿ ನಾವು ಸೌತ್ ಇಂಡಿಯನ್ ಹೋಟ್ಲಿಗೆ ಬಂದಿದ್ದೀವಿ. ಅದು ಬದ್ರಿನಾಥಲ್ಲಿ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಇಲ್ಲಿವರೆಗೂ 4-5 ದಿನದಿಂದ 3-4 ದಿನದಿಂದ ನಾವು ಬಾತು, ಈ ಮಸಾಲೆ ದೋಸೆ ಸ್ಮೆಲ್ಲೇ ನೋಡಿರಲಿಲ್ಲ. ಇವಾಗ ಅದು ಸ್ಮೆಲ್ಲು ಸಿಕ್ಕಿಟ್ಟು ಎಷ್ಟು ಖುಷಿ ಆಯಿತು ಅಂದರೆ ಎಲ್ಲರಿಗೊಂಥರ ಜೀವ ಬಂದಿರಂಗೆ ಆಗೈತೆ ಇಲ್ಲಿ. ಅದಕ್ಕೆ ಎಲ್ಲರೂ ಇವಾಗ ಬಂದು ಕೂತಿದ್ದೀವಿ ಇವಾಗ. ಅದು ಅಲ್ಲದೆ ಅದ್ದೂರಿಯಾಗೈತೆ. ಅದು ಅಲ್ಲದೆ ಆಚೆ ಬೋರ್ಡು ಕನ್ನಡದಲ್ಲೇ ಹಾಕೋರೆ, ಅದೇ ಖುಷಿಯಾಗಿತ್ತು ಮೊದಲನೇದು. ಅದು ಉತ್ತರಾಖಂಡದಲ್ಲಿ ಬದ್ರಿನಾಥ್ ದೇವಸ್ಥಾನದಲ್ಲಿ. ನಾವೆಲ್ಲರೂ ರೂಮಲ್ಲಿ ಫ್ರೆಶ್ ಅಪ್ ಆದಮೇಲೆ ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ನಾವು ಬದ್ರಿನಾಥ್ಗೆ ಹೋದು. ಇನ್ನು ದೇವಸ್ಥಾನದ ಬಾಗಿಲಾಗ ಕ್ಲೋಸ್ ಮಾಡಿರಲಿಲ್ಲ, ಅದರಿಂದ ನಾವು ನೈಟೇ ನಾವು ದೇವ್ರ ದರ್ಶನ ಮಾಡಿಬಿಟ್ಟು ಬೆಳಗ್ಗೆ ಇವಾಗ ಒಂದು ಸಲ ನೋಡಿಕೊಂಡು ನೆಕ್ಸ್ಟು ಮಾನ ವಿಲೇಜ್ಗೆ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ನಾವು ರಿಷಿಕೇಶ್ಗೆ ಹೊರಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫೈನಲಿ ನಾವು ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ನೈಟ್ ದೇವ್ರ ದರ್ಶನ ಮಾಡಿದ್ದು. ದರ್ಶನ ಮಾಡ್ಕೊಂಡು ಇನ್ನೊಂದು ಸಲ ಬೆಳಗ್ಗೆ ಒಂದು ಸಲ ಆಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಲ್ಲ, ಅದನ್ನ ವೆರಿಫಿಕೇಷನ್ ಮಾಡ್ಕೊಂಡೋಗಿ ತಿರ್ಗಾ ದೇವಸ್ಥಾನದಲ್ಲಿ
ಮಾಮೂಲಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಇವಾಗ ಡೈರೆಕ್ಟ್ ಇವಾಗ ರಿಷಿಕೇಶ್ಗೆ ಹೊರಡ್ತಾ ಇದ್ದೀವಿ. ಎಲ್ಲರೂ ಇಲ್ಲೇ ಫುಲ್ಲು ಬಸ್ಸು ಫ್ರೆಂಡಾಗಿ ಕುತ್ಕೊಬಿಟ್ಟಿದ್ದೀವಿ. ಫುಲ್ಲು ಐತೆ ಕುತ್ಕೊಬಿಟ್ಟಾರ ಎಲ್ಲ ಡೀಪ್ ಫ್ರೆಂಡಾಗಿ ಕುತ್ಕೊಬಿಟ್ಟಾರ. ಡ್ರೈವರ್ ಮುಂದೆನೇ ಕುತ್ಕೊಬಿಟ್ಟಿದ್ದೀವಿ ಎಲ್ಲ. ಸೈಡ್ಗಂತೂ ಹೆವಿ ಡೀಪ್ ಆಳ ಇದೆ. ಯಾವನಾದ್ರೂ ಓವರ್ಟೇಕ್ ಮಾಡ್ತು ಅಂದರೆ ಅವನ ಕತ್ತೆನೇ ಆದ್ರೂ ಮುಂದೆ ನೋಡಲಿ ಹೆಂಗೆ ಬರ್ತಾನೆ ಅವನು. ಅವ್ನು ನಿಲ್ಸವನೆ, ಇವ್ನು ಮುಂದೆ ಬಂದು ನಿಂತ್ಕೊತಾನೆ. ನಮ್ಮ ಗಾಡಿ ಹೆಂಗಪ್ಪ ಹೋಗೋದು ಮುಂದಕ್ಕೆ? ಅಯ್ಯೋ ಇಷ್ಟೊತ್ತು ಗಂಟ ಬದ್ರಿನಾಥಿಂದ ಇವಾಗ ಯಾವುದೋ ಒಂದು ಬಂದು ಇವಾಗ ಊಟಕ್ಕೆ ತಿಂಡಿಗೆ ನಿಲ್ಲಿಸಿದ್ದಾರೆ. ಇವಾಗ ಇನ್ನೂ ತಿಂಡಿ ಮಾಡಿಲ್ಲ ಯಾರು. ಎಲ್ಲ ತಿಂಡಿಗೆ ಇವಾಗ ಹಿಡಿತಾ ಇದ್ದೀವಿ ಕಾಗಡೆಗೆ. ಮೊನ್ನೆ ಎಲ್ಲ ತಿಂಡಿ ಮಾಡಿದ್ದೀವಿ. ಯಾವಾಗಂತೂ ಇಲ್ಲ ಹೋಟ್ಲಲ್ಲಿ ಹೋದರೆ ಬರೀ ಲೇಟಾಗಿ ಕೊಡೋದು, ಇಲ್ಲ ಅಂದರೆ ಇಗ್ನೋರ್ ಮಾಡೋ ಥರ ಇದು ಮಾಡ್ತಿದ್ರು. ಇವಾಗ ಯಾವ ಥರ ಇರ್ತದೆ ನೋಡೋದು ಬನ್ನಿ. ಬರೀ ಇಲ್ಲಿ ಸಿಗೋದೇ ರೋಟಿ. ಅದು ತಿಂದು 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 ಫುಲ್ ಬೇಜಾರಾಗೋಗೈತೆ. ಇನ್ನೊಂದ್ಸಲ ಮೈಸೂರು ಬಂದರೆ ರೋಟಿನೇ ತಿನ್ನಂಗಿಲ್ಲ. ಇಲ್ಲಿ ತಿರುಗಿ ಹೇಳು. ಇವ್ರು ಮ್ಯಾಗಿ ತಿನ್ನಕ್ಕೆ ಹೇಳಿ ಎಲ್ಲ. ನಡ್ರಿ ಬೇಗ. 2 ಇದೆ ಕಡೆ ಇನ್ನವೇ.